ಆದ್ಮೇಲೆ ನಮ್ಮ ಯಡಿಯೂರಪ್ಪನವರು ಮಾಡಿದಂಥ ಇಳಿ ವಯಸ್ಸಿನಲ್ಲೇ ಅದು ಮುಪ್ಪಾವಸ್ಥೆಯಲ್ಲಿ ಮಾಡಿದಂತಹ ತಪ್ಪು ಮುಂದಿನ ದಿನಗಳಲ್ಲಿ ನಮ್ಮ ವಿಜೇಂದ್ರಿಗೆ ಅಡ್ಡಗಾಲ ಆಗೋದ ಅನ್ನೋ ಇವತ್ತಿನ ಚರ್ಚೆ ವಿಷಯ. ಯಾಕಂದರೆ ಈಗಾಗಲೇ ಯಡಿಯೂರಪ್ಪನವರ ಕಾರಣದಿಂದಾಗಿಯೇ ಇವತ್ತು ವಿಜೇಂದ್ರವರ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಉಳಿದಿದ್ದಾರೆ. ಆದರೆ ಈ ಪೋಸ್ಕೋ ಕೇಸ್ನೊಳಗೆ ಸಿಕ್ಕೊಂಡು ಹೈಕೋರ್ಟ್ ಟ್ರಯಲ್ ಆಗಲಿ ಅಂತ ಹೇಳಿದ್ಮೇಲೆ ಎಲ್ಲೇನೋ ತಪ್ಪಿಸ್ಕೊಳ್ಬೋದು, ಮತ್ತೇನೋ ಆಗ್ಬೋದು, ಆ ಮಾತು ಬೇರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ವಿಜೇಂದ್ರವರ ರಾಜಕೀಯದ ಮೇಲೆ ಅಂತ ಅನೇಕರು ಇವತ್ತು ಮಾತಾಡ್ತಾ ಇದ್ದಾರೆ. ಹಂಪ ನಾಗರಾಜ್ ಆಗಿರ್ಬೋದು ಅಥವಾ ಅವ್ರ ಸ್ವತಃ ಮನೆಯ ಮಕ್ಕಳಾಗಿರ್ಬೋದು, ಎಲ್ಲೋ ಟೀಕೆ ಮಾಡ್ತಾಯಿದ್ದಾರೆ. ಇದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು. ಅಂದ್ರೆ ಮೊದಲಿಂದ ಸ್ವಲ್ಪ ಇತ್ತು ವಿಷಯ. ಅದರಲ್ಲೂ ಈ ಪೋಸ್ಕೋ ಅದು 17 ವರ್ಷದ ಒಬ್ಬ ಹುಡುಗಿ ಮೇಲೆ ಮಾಡೋಂಥ ಕೆಲಸ ತಪ್ಪು ಅನ್ನೋದು ಸಾರ್ವಜನಿಕವಾಗಿ ಅನ್ನಿಸ್ತಾ ಇದೆ. ಅದು ಶಿಕ್ಷೆ ಆಗೇ ಆಗ್ತದೆ ಅನ್ನೋಂಥದ್ದು 80% ಆಗ್ತದೆ ಅಂತೇಳಿ ಅದಕ್ಕೆ ಸಂಬಂಧಿಸಿದಂಥ ಬಾಲನ್ ಅನ್ನುವಂಥ ಅಡ್ವೊಕೇಟ್ ವಕೀಲರು ಎಸ್ ಬಾಲನ್ ಅವರು ಪ್ರಸಿದ್ಧರು, ಪ್ರಾಮಾಣಿಕ ವಕೀಲರು, ಅವರು ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ 80% ಅವ್ರಿಗೆ ಆಗ್ತದೆ, ಅದು ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಅನ್ನುವಂಥ ಮಾತನ್ನು. ಅದು ಏನಾಗ್ತದೆ ನೋಡೋಣ, ಅದು ಮುಂದೆ ಬಿಟ್ಟಂಥ ವಿಷಯ. ಬಟ್ ಇಲ್ಲಿ ಆಗಿದ್ದೇನಪ್ಪ ಅಂತಂದ್ರೆ ಈ ಪೋಸ್ಕೋದಿಂದಾಗೆ ಯಡಿಯೂರಪ್ಪನವರು ಈ ಕಾನೂನು ಬರೀಲಿ ಸಿಗೋದ್ರಿಂದಾಗೆ BJPಗೆ ಒಂದು ರೀತಿಯಿಂದ ಏನಪ್ಪ ಇವ್ರ ಬಗ್ಗೆ ಹೇಳಿಕೊಡೋದಕ್ಕೆ ಸ್ವಲ್ಪ ಕಷ್ಟ. ಮೊದಲೇ ವೈರಿಗಳಿದ್ದಾರೆ BJPಯಲ್ಲೇ, ರಾಜಕೀಯ ವೈರಿಗಳು. ಅವ್ರಿಗೆ ಇದೊಂದು ದೊಡ್ಡ ಅಸ್ತ್ರ ಆಗಿದೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ವಿಜೇಂದ್ರ ರಾಜಕೀಯಕ್ಕೆ ಅಡ್ಡಗಾಲ ಬರ್ತದನ ಅಂತ. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಅವ್ರನ್ನ ಬದುಕಿ ಸರಿಸಬೇಕು ಅಂತೇಳಿ ನಿರಂತರವಾಗಿ ನ್ಯೂಟ್ರಲ್ ಇದ್ದಂಥ ತಟಸ್ಥದಂಥ ಬಣ, ಅದರಲ್ಲೇ ನಿಮಗೆ ಗೊತ್ತದ ಸದಾನಂದ ಗೌಡರು ಇರ್ಬೋದು ಅಥವಾ ಅದ್ರ ಜೊತೆಗೆ ನಮ್ಮ ಬೊಮ್ಮಾಯಿಯವರು ಇರ್ಬೋದು, ಇನ್ನೂ ಅನೇಕರು ಇದ್ದಾರೆ ಅದು ತಟಸ್ಥ ಬಣದೊಳಗೆ. ಇನ್ನು ಅವ್ರು ನೇರವಾಗಿ ವಿರೋಧ ಮಾಡೋಂಥವ್ರು ಇದ್ದಾರೆ. ಅದರಲ್ಲೂ ಯತ್ನಾಳ್ರಂತಿ ಅದನ್ನು ಸದಾ ವಿರೋಧ ಮಾಡಿ ಹೊರಗೆ ಹೋಗಿದ್ದಾರೆ. ಅವರ ಬಾಯಿಗೆನ ಅವ್ರನ್ನ ಹೊರ ಹಾಕಿದ್ದಾರೆ. ಆ ಮತ್ತು ಬೇರೆ ಅದ್ರ ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಅಂಥವ್ರಾಗಿರ್ಬೋದು, ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರಪ್ಪ. ಇವ್ರು ಮಾಡಬೇಡ್ರಿ, ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ಬೇಡ್ರಿ ಅಂತಾರೆ. ಪಾರ್ಟಿಯಲ್ಲಿ ವಿರೋಧದ ಅವರಿಗೆ. ಇಂಥ ಸಂದರ್ಭದಲ್ಲಿ ಈ ಪೋಸ್ಕೋ ಅನ್ನುವಂಥದ್ದು ಅವರಿಗೆ ಸುಲಭವಾಗಿ ಇವ್ರನ್ನ ಬದುಕಿ ಸರಿಸೋದಕ್ಕೆ ಹಾದಿ ಆಗ್ತದೆ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಾಗಾದ್ರೆ ಅವ್ರನ್ನ ಬಿಟ್ಟರೆ ಯಾರ? ವಿಜೇಂದ್ರ ಅವ್ರನ್ನ ಬಿಟ್ಟರೆ ಯಾರಿದ್ದಾರಪ್ಪ ಅಂತವರು? BJPಲಿ ಅಂತ ನಾಯಕರು, ಅದರಲ್ಲೂ ಒಕ್ಕಲಿಗರ ನಾಯಕರು, ಒಂದು ಸ್ವಲ್ಪ ಎಲ್ಲರಿಗೂ ಬೇಕಾದಂಥ ನಾಯಕರು ಯಾರು ಇಲ್ಲ ಅನ್ನೋದು ಸ್ಪಷ್ಟ ಆಗೋದ್ರಿಂದಾಗಿ ಇತ್ತೀಚೆಗೆ ಹೈಕಮಾಂಡ್ ಬೇರೆ ಏನೋ ಯೋಚನೆ ಮಾಡ್ತಾ ಇದೆ. ಯತ್ನಾಳ್ ಅಂತಂದ್ರೆ ಯತ್ನಾಳ್ರ ಬಾಯಿ ಸುದ್ದಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗಿದೆ. ಹೌದು, ಹಿಂದುತ್ವವಾದಿ ಇದ್ದಾರೆ, ಬುಲ್ಡೋಜರ್ ಮಾತಾಡ್ತಾರೆ, ಒಬ್ಬ ಯೋಗಿ ಆಯ್ತು ಆಗ್ಬೋದು ಅನ್ನೋಂಥ ಆಶನ ಇದೆ. ಅವ್ರ ಬಗ್ಗೆ ಅವರಿಗೆ ಒಂದು ಕನ್ನದ. ಮೋಸ್ಟ್ಲಿ ಅವ್ರನ್ನ ಒಳಗೆ ತೊಗೊಂಡು ಬೇರೆ ನಾಯಕರು ಹುಡುಕ್ಬೋದಾ ಅಂತ. ಯಾಕಂದ್ರೆ ಕೇವಲ ಅತಿ ಹಿಂದುತ್ವವಾದ ಮಾಡಿದರೆ ಕರ್ನಾಟಕದಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲೇ ಸೆಕ್ಯುಲರ್ ಅಥವಾ ಜಾತ್ಯಾತೀತ ಹೆಚ್ಚಿರೋದ್ರಿಂದ ಉಳಿದವ್ರು ಅದನ್ನು ಸೇರ್ಲಿಕ್ಕಿಲ್ಲ ಅನ್ನೋಂಥ ಭಾವನೆ ಅದಾವ್ರಿ. ಹೀಗಾಗಿ ಅವ್ರನ್ನ ಇಟ್ಕೊಳ್ಳೋದು, ಹಿಂದುತ್ವ ಹೊಟ್ಕೊಂಡು ತಮ್ಮ ಹಾಕೊಳ್ಳೋದು. ಇನ್ನೊಬ್ಬ ಲಿಬ್ರಲ್ ಇದ್ದಂಥ ವ್ಯಕ್ತಿ ಯಾರವರು ಅಂದಾಗ ಸಹಜ ಅವ್ರಿಗೆ ಅನಿಸಿದ್ದು HD ಕುಮಾರಸ್ವಾಮಿ ಅವ್ರ ಕಡೆ ಅವ್ರ ದೃಷ್ಟಿ ಹೋಗ್ಯದ ಅಂತೇಳಿ. ಹೀಗಾಗಿ ಅವರಿಗೆ ಒಂದಿಷ್ಟು ಮಹತ್ವವನ್ನು ಹೆಚ್ಚಿಕೊಡ್ತಾ ಇದ್ದಾರೆ HDK ಅವ್ರಿಗೆ. ಅದರಿಂದ HDK ಅವ್ರಿಗೆ ಇವತ್ತು ಅವಶ್ಯ ಅದ, ಅನಿವಾರ್ಯ ಅದ. ಯಾಕಂದ್ರೆ ತಮ್ಮ ಒಂದೇ ಪಕ್ಷದಿಂದ ತಾವು ಆಡಳಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ಸಹಿತ ಮೋದಿಯವ್ರಿಗೆ ಬಹಳ ನಿಷ್ಠತೆಯನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ತಂದೆ ನಮ್ಮ ದೇವೇಗೌಡರು ಸಹಿತ ಇದಕ್ಕಾಗಿ ಅವರು ಹೌದಾ ಪಾರ್ಟಿ ಇಲ್ಲ ಅಂತೇಳಿ ಮೋದಿಯವ್ರು ಭೇಟಿ ಆಗ್ತಾ ಸಪೋರ್ಟ್ ಮಾಡ್ತಾ ಹೊರಟಿದ್ದಾರೆ. ಮೋದಿಯವರ ಆಡಳಿತ ತಪ್ಪುಗಳು ಸಹಿತ ಸರಿ ಅಂತ ಹೇಳ್ತಾ ಹೊರಟಿದ್ದಾರೆ. ಇದನ್ನು ನೋಡಿದಾಗ ನಾವು ಸಹಜವಾಗಿ ಯಡಿಯೂರಪ್ಪರ ಈ ಒಂದು ದೊಡ್ಡ ತಪ್ಪು ಈ ವಯಸ್ಸಿನಲ್ಲಿ ಪೋಸ್ಕೋದಲ್ಲಿ ಸಿಕ್ಕಾಕೊಂಡಿದ್ದು ಅವ್ರಿಗೆ ವೈರಿ ಆಯ್ತಾ ಅಂತ, ಇದು ಅವಶ್ಯಕತೆ ಅವರಿಗೆ ಅಂತೇಳಿ. ಯಾಕೆಂದರೆ ಒಬ್ಬ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಂಥವ್ರು ಈಗಾಗಲೇ ಹಿಂದೆ ಆರೋಪ ಸಾಕಷ್ಟಿದ್ದು, ಅವಳ ಆರೋಪ ಬಗ್ಗೆ ಏನು ದಾಟಿ ಹೋಗಿದ್ದು, ಜನ ಮರ್ತಿದ್ರು. ಈ ಸಂದರ್ಭದಲ್ಲಿ ಮತ್ತೆ ತಂದಿದ್ದರಿಂದಾಗಿ ಮೊದಲ ಬೇಡ ಅಂತ ಕೂಸು, ಆ ಕೂಸನ್ನು ಬದುಕಿ ಸರಿಸುವಂಥ ಕೆಲಸವನ್ನು BJPಯ ಭಿನ್ನಮತಿಯರಿಗೆ ಅಂದರೆ ಯಡಿಯೂರಪ್ಪರ ವಿರೋಧಿಗಳಿಗೆ ತಾವೇ ಯಡಿಯೂರಪ್ಪನ ಒದಗಿಸ್ಕೊಟ್ರ ಅಂತೇಳಿ. ಈಗಾಗಲೇ ಬಾಲನ್ ಹೇಳಿದ ನಿಮಗೆ ವಕೀಲರು ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ, ಇಲ್ಲ 80% ಅವ್ರ ಶಿಕ್ಷೆ ಆಗೇ ಆಗ್ತದೆ. ಆ ಹುಡುಗಿ ಜೊತೆ ಇವ್ರು ಮಾಡಿದಂಥ ವರ್ತನೆ ಎಲ್ಲ ರೆಕಾರ್ಡ್ಸ್ ಇದ್ದಾವೆ.
ಆಲ್ ರೆಕಾರ್ಡ್ಸ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಇದ್ದಾವೆ ಇವೆಲ್ಲ, ಅದನ್ನು ಮೀರಿ ನಿಲ್ಲುವಂಥ ಭಾಳ ಕಷ್ಟದ. 20% ಏನೋ ಉಳಿಬೋದೇನೋ, ಎಲ್ಲೋ ಏಜು ಅದು ಇದು ಫ್ಯಾಕ್ಟ್ರಾಗೆ, ಬಟ್ ಉಳಿದು ಭಾಳ ಕಷ್ಟ ಅಂತೇಳಿ ಈ ಹಿನ್ನೆಲೆಯಲ್ಲಿ ಅನೇಕರನ್ನ ಮಾತಾಡಿಸಿದಾಗ ನಮ್ಮ ಮೀಡಿಯಾ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಹಾಗೆ ಅವ್ರ ಮಗಳಾಗಿರ್ಬೋದು, ನಮ್ಮ ಹಂಪ ನಾಗರಾಜಯ್ಯ ಇವ್ರ ಗುರುಗಳವರು ಅವರು ಸಹಿತ ಮೊದಲು ಇದ್ರು ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಯಡಿಯೂರಪ್ಪರ ಒಂದು ಏನು ಈ ಚೇಷ್ಟೆಗಳು, ಹೆಣ್ಣಿನ ಜೊತೆ ಇರುವಂಥ ಚೇಷ್ಟೆಗಳು ಅವ್ರಿಗಿವತ್ತು ಅವ್ರಿಗಾಯಿತು, ಅವಂತಿ ರಾಜಕೀಯವಾಗಿ ನಿವೃತ್ತಿಯಾಗಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ಅವ್ರ ಮಕ್ಕಳಿಗೇನೋ ಇವರು ರಾಜಕೀಯವಾಗಿ ಮುಂದೆ ತರಬೇಕು ಮಾಡಬೇಕು ಅಂತೇಳಿ ಅದರಲ್ಲಿ ಒಬ್ಬ ಮಗನಂತೆ MP ಮಾಡಿದ್ದಾರೆ, ಇನ್ನೊಬ್ಬ ಮಗನಂತೆ ಇವತ್ತು ರಾಜ್ಯಾಧ್ಯಕ್ಷರಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಗೆದ್ದರೆ ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡುವಂಥ ಕನಸು ಕಾಣ್ತಾ ಇದ್ದಾರೆ. ಆದರೆ ಅವೆಲ್ಲ ಕನಸುಗಳಿಗೆ ಈಗ ತಾವೇ ಅದು ಕೊಳ್ಳೆ ಇಡೋದು ಕೆಲಸ ಮಾಡಿದ್ದಾರೆ ಅಂತೇಳಿ. ಒಂದು ವೇಳೆ ಸಪೋರ್ಟ್ ಇದು ಸಿದ್ಧ ಆದ್ರೆ, ಇವ್ರಿಗೆ ಶಿಕ್ಷೆ ಆದರೆ ಮುಂದೇನು ಅಂದ್ರೆ ನೇರ ಹೊಡೆದು ಬಿಡುವಂಥದ್ದು ವಿಜೇಂದ್ರ ಅವ್ರಿಗಿನ. ಯಾಕಂತಂದ್ರೆ ಜನ ಇವ್ರನ್ನ ಲೈಕ್ ಮಾಡಲಿಕ್ಕಿಲ್ಲ ಅನ್ನೋವಂಥದ್ದು ಒಂದು ನೈತಿಕತೆ ಘಟನೆ ಮೇಲೆ ಇವ್ರ ತಂದೆ ಹೇಗಪ್ಪ ಮತರು ಕಡಿಮೆ ಆಗುವಂಥದ್ದು. ಯಡಿಯೂರಪ್ಪನವ್ರು ಯಾಕೆ ಇಟ್ಕೊಂಡು ಹೋಗ್ತಾ ಇದ್ದಾರಪ್ಪ ಇಲ್ಲಿವರೆಗೆ ಅಂತಂದ್ರೆ, ಒಂದು ಲಿಂಗಾಯತ ಕಮ್ಯುನಿಟಿಯಲ್ಲಿ ಒಬ್ಬ ಬಲಿಷ್ಠರಪ್ಪ ಅವ್ರಿಗೆ ನೋಡಿ ಓಟ್ ಹಾಕೋದು ಜನ ಸಾಕಷ್ಟು ಇದ್ದಾರೆ ಅಂತೇಳಿ. ಆ ದಿಶೆಯಲ್ಲಿ ಇನ್ನೊಂದು ಬಲಿಷ್ಠ ಕೋಮ ಯಾವುದಪ್ಪ ಇದೆ ರಾಜ್ಯದಲ್ಲಿ ಅಂದರೆ ಒಕ್ಕಲಿಗರಲ್ಲಿ ಅತ್ಯಂತ ಹಿಡಿದಿರುವಂಥ ಮತ್ತು BJP ಕಡೆಗೆ ಹೆಚ್ಚು ಒಲಿರುವಂಥ ಜನ ಒಕ್ಕಲಿಗರು ಸಾಕಷ್ಟು ಇದ್ದಾರೆ. ಅದಕ್ಕೆ ಎಚ್ಚರಿಕೆ ಕುಮಾರಸ್ವಾಮಿ ಯಾಕೆ ತೊಗೊಳ್ಬಾರ್ದು ಅಂತೇಳಿ ಈ ದಿಶೆಯಲ್ಲೇ ಎಚ್ಚರಿಕೆ ಅವ್ರಿಗೆ ಎಲ್ಲಿಲ್ಲದ ಬೆಲೆ ಈಗ ಬಂದುಬಿಟ್ಟದ. ಅಂಥ ಸಂದರ್ಭದಲ್ಲೇ ಹೈಕಮಾಂಡ್ ನಮ್ಮ ಇವರನ್ನು ಯತ್ನಾಳ್ ಅವ್ರನ್ನ ಬಸವಗೌಡ ಪಾಟೀಲ್ ಯತ್ನಾಳನ್ನು ಸಹಿತ ಒಳಗೆ ತೊಗೊಳ್ಳೋ ಪ್ರಯತ್ನ ನಡೆದದ. ಯಾಕಂದರೆ ಈ ಕಾಲಕ್ಕೆ ಒಂದು ಈ ಉಳಿದ ಜಾತಿಗಳು ನಮ್ಮಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಒಕ್ಕಲಿಗರನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡು ಹೋಗುವಂಥದ್ದು, ಜೊತೆಗೆ ಈ ಒಬ್ಬ ನಮ್ಮ ಲಿಂಗಾಯತ ಲೀಡರ್ ಇದ್ದಾರೆ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳರು, ಅವ್ರು ತೊಗೊಂಡ್ರೆ ನಮ್ಗೆ ಗೆಲುವು ಸರಳ ಆಗ್ತದೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವ್ರ ಕೈಗೆ ಇಬ್ಬರ ಕೈಗೆ ಈ BJPಯ ಮುಂದಿನ ಹೋರಾಟವನ್ನು ಇಡ್ತಾ ಇದ್ದಾರೆ ಅಂತ. ಜೊತೆಗಂತೂ ನಮ್ಮ ಮೋದಿಯವರು ಇದ್ದಾರೆ, ಜೊತೆಗೆ ಶಾರ್ ಅವರು ಇದ್ದಾರೆ. ಆ ಮತ್ತು ಬೇರೆ ಯಾಕಂದರೆ ಮೋದಿಯವರಿಗೂ ಇಲ್ಲಿ ಕರ್ನಾಟಕದಲ್ಲಿ ಪೆಟ್ಟು ಬಿದ್ದದ, ಅದು ನೆನಪದ ಅವ್ರು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. 2023 ಚುನಾವಣೆಯಲ್ಲೇ ಅವ್ರು ಸೋತಿದ್ದು, ಅದು ಬಜರಂಗಿ ಅಂತ ಹೇಳಿ ಸೋತಿದ್ದು ಅವ್ರಿಗೆ ಪೂರ್ತಿ ಗೊತ್ತಿದ್ದ ಕಾರಣಕ್ಕಾಗಿ ಯಡಿಯೂರಪ್ಪನವ್ರಿಗೆ ಲೀಡರ್ಶಿಪ್ ಒಪ್ಪಿಸಿದ್ರು. ಅದು ಲೀಡರ್ಶಿಪ್ ಒಪ್ಪಿಸಿದ ಮೇಲೆ ಯಡಿಯೂರಪ್ಪ ಸ್ವತಃ ಈ ತಪ್ಪನ್ನು ಮಾಡಿದರು. ಒಂದು ದುಷ್ಟ ಕಾರ್ಯಕ್ಕೆ ಅನಿವಾರ್ಯವಾಗಿ ತಮ್ಮ ಮಗನ ಭವಿಷ್ಯವನ್ನು ಬಲಿಕೊಟ್ರ ಅನ್ನುವಂಥ ಪ್ರಶ್ನೆ ಇವತ್ತು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಅದೇನೋ ಆಗಲಿ, ಅದು ರಾಜಕೀಯವಾಗಿ ಅವರು ಏನು ಗೆಲ್ತಾರೋ ಸೋಲ್ತಾರೋ ಬೇರೆ, ಬಟ್ ಒಬ್ಬ ಹುಡುಗಿಯ ಜೀವನದಲ್ಲೇ ಅವಳ ತಾಯಿ ಜೀವನದಲ್ಲೇ ಪ್ರವೇಶ ಮಾಡಿ ಅವಳ ತಾಯಿಗೆ ಅವಳ ಮರಣಕ್ಕೆ ಕಾರಣೀಕರ್ತರಾಗಿದ್ದು ಮತ್ತು ಇನ್ನೂ ಅಷ್ಟು ಆರೋಪಗಳಿದ್ದಾವೆ ಸಂಶಯಾಸ್ಪದವಾದ್ದು, ಅವೆಲ್ಲವೂ ಇವು ಚರ್ಚೆಗೆ ಮುಂದೆ ಬರ್ತಾ ಇದ್ದಾವೆ. ಒಟ್ಟಿನಲ್ಲೇ ನಮ್ಮಲ್ಲಿ ಸಿದ್ದರಾಮಯ್ಯನವರು ಅಂದರೆ ಸಿದ್ದರಾಮಯ್ಯ ಈ ಮುಖ್ಯಮಂತ್ರಿ ಅಲ್ಲ, ನಮ್ಮ ವಚನಕಾರ ಸಿದ್ದರಾಮಯ್ಯನವರು ಅವರಿದ್ದಂಥವರು ಒಂದು ವಚನ ಬರೀತಾರೆ, ತಾ ಮಾಡಿದ ಕರ್ಮ ತನ್ನ ಹೆಗಲೇರಿತ್ತಯ್ಯ ಅಂತೇಳಿ. ಹಾಗೆ ಇವತ್ತು ತಾವು ಮಾಡ್ಕೊಂಡಿದ್ದು ಅವ್ರ ಹೆಗಲಿ ಬರುವಂಥದ್ದು, ಅದೇ ಕಾಲಕ್ಕೆ ತಾ ಮಾಡಿದ ಹೆಣ್ಣು ತನ್ನ ತಲೆ ಮೇಲೆ ಕುಳಿತಿತ್ತಯ್ಯ ಅನ್ನೋಂಥ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ತಪ್ಪು ಮಾಡಿ ಇವತ್ತು ನಮ್ಮ ಪೋಸ್ಕೋದಲ್ಲಿ ಸಿಕ್ಕಂಥ ಯಡಿಯೂರಪ್ಪನವರು ಅವರ ಮಗನ ರಾಜಕೀಯ ಭವಿಷ್ಯಕ್ಕೆ ಕುತ್ತಾದ್ರ ಅನ್ನುವಂಥ ಪ್ರಶ್ನೆ ನಿಧಾನಕ್ಕೆ ಚರ್ಚೆ ಆಗ್ತಾಯಿದೆ. ಆಗಬಾರ್ದಾಗಿತ್ತು ಅದು ಈ ವಯಸ್ಸಿನಲ್ಲ ಅನ್ನೋದೊಂದು ಎಲ್ಲರೂ ಮಾತಾಡೋಂಥ ಮಾತು. ಅದು ನಿಮ್ಮ ಜೊತೆಗೆ ಮಾತಾಡ್ಬೇಕು ಅನಿಸ್ತು, ಹೇಳ್ಬೇಕು ಅನಿಸ್ತು. ನೋಡಿ ನಾವು ಮಾಡುವಂಥ ಸಣ್ಣ ತಪ್ಪುಗಳು ನಮಗೆ ಸಣ್ಣದು ಅನ್ನಿಸ್ಬೋದು, ಬಟ್ ಒಬ್ಬರ ಜೀವನದಲ್ಲಿ ದೊಡ್ಡ ಬಿರುಗಾಳಿ ನೆಪಿಸುವಂಥ ಕೆಲಸಗಳು ಅವು ಮಾಡಿದ್ದಕ್ಕಾಗಿ ಇಲ್ಲೇ ಶಿಕ್ಷೆ ಅನುಭವಿಸುವಂಥದ್ದು ಪರಿಸ್ಥಿತಿ ಬರ್ಬೋದೇನೋ. ಪೋಸ್ಕೋದಲ್ಲಿ ಮಾಡಿದ ತಪ್ಪಿಗೆ ಯಡಿಯೂರಪ್ಪರ ಮಗ ವಿಜಯೇಂದ್ರ ಅವರಿಗೆ ಅದು ಹೊಡೆತ ಕೊಡ್ಬೋದು ಅನ್ನುವಂಥ ಚರ್ಚೆ ಜೋರು ಹಿಡಿತಾ ಇದ್ದಾವೆ. ನೋಡೋಣ, ಯಾಕಂದ್ರೆ ಅವ್ರಿಗೂ ಪ್ರೀತಿ ಮಿತ್ರರು ಅಂದ್ರೆ ಎದುರಾಳಿಗಳು ರಾಜಕೀಯದಲ್ಲಿ ಭಾಳಷ್ಟು ಇದ್ದಾರೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S60 ನ್ಯೂಸ್ ಅರ್ಥ ತಿಳಿಸಿ ತರಮಿದು ಸತ್ಯದ ಕೈಗಡೆ ವಂದನೆಗಳು.